ಕಾಕ ಇವತ್ತು ನನ್ನ ಮಗಳು ಕಪ್ಪೆ ಹಿಡಿತಾಳೆ. ಅದೊಂಥರ ವಿಷದ ಕಪ್ಪೆ ಒಳಗೆ ಧೈರ್ಯ ಬರಲಿ ಅಂತ ಇವತ್ತಿಂದ ಹೇಳ್ಕೊಡ್ತಾ ಇದ್ದೀನಿ. ಹೋಗಿ ಕೊಡ್ಕ ಹಿಡಿಯೋ ಕೊಡ 1 2 3 ಇರು ನಿಮಿಷ ಹೋಗು ಬಾ 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 ಹಿಡ್ಕೋಬೇಕು ಲಕ್ಕಂತ ಹಿಡಿಬೇಕು 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 ಹಿಡ್ಕ 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 ಹಾಕ ಹಮ್ಕೋ ಹಾಕ ಹಮ್ಕೋ ಹಮ್ಕೋ ಹಮ್ಕೂಡ ಎಲ್ಲಿ ಇದು ಓಡ್ಬಿಡ್ತಾ ಕೊಡ್ಕ ಇರೀರ ಇರೀರ ಹಾಕ ಹಮ್ಕೋ ಹಮ್ಕೋ 1 2 3 1 2 3 ಓಕೆ ಕೊಡ್ಕ ಸ್ಟಾರ್ಟ್ ಹಿಡ್ಕ 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 ಹಾಕ ಲಮ್ಕಂದ್ ಹಿಡ್ಕ 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 ಅಯ್ಯ ಹಿಡ್ಕ ಕೊಡ್ಕ ಅದು ಹೋಗ್ಬಿಡ್ತದೆ ಹಿಡ್ಕ ಹಾಂ ಹ್ಞೂ ಹ್ಞೂ ಏಯ್ ಜೈಶ್ರೀ ಏಯ್ ಹಿಡಿ ಹೇಳಿ ಅಮ್ಮಕ್ಕ ಅಯ್ಯ ಏಯ್ ಎಲ್ಲೇ ನೀನು ಹಿಡಿದಿದ್ದ ಅಮ್ಮ ಪರ್ಕೆ ಬೇಡ ಅದ್ರಾಗೆ ಪರ್ಕೆ ಓಡ್ಬಿಡ್ತದೆ. ಏಯ್ ಹಿಡಿ ಕೊಡ್ಕ ಹಿರೋ ಒಂದು ನಿಮಿಷ ರೀ ಅವಳು ಹಿಡಿತಾಳೆ ಹಿಡ್ಕ ಕೊಡ್ಕ ಹಿಡ್ಕ ಆ ಏನು ಕೊಡ್ಕ ಹಾಂ ಸರಿ ಹೋಗು 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 ಇನ್ನೇನು ಹಿಡಿತೀನಿ ಅಂತ ಹೇಳಿದ್ದ ಹಾಂ ಓ ಬಾ ಇಲ್ಲಿ ತೋರಿಸ್ತೀನಿ ಕೊಡಿಲಿ ನೋಡಿದ ಅಷ್ಟು ಮಾತ್ರ ಅವಳು ಬಂದವಳಲ್ಲ. ಓಕೆ ಓಕೆ ಸ್ಟಾರ್ಟ್ ಮಾಡು. ಇವಾಗ ನನ್ನ ಮಗಳು ಈ ಕಪ್ಪೆನ ಹಿಡಿತೀರ ಅಂತ ಇಷ್ಟು ಮಾತ್ರ ಧೈರ್ಯವಾಗಿ ಬಂದವಳೆ. ಯಾಕಂದ್ರೆ ನಾನು ಒಂದು ತೋರಿಸಿದ್ದೀನಿ ಕಪ್ಪೆ ಯಾವ ರೀತಿ ಹಿಡಿಬೇಕಂತ. ಬೈ ಹತ್ರ ಬಾ ಜೈಶ್ರೀ ನೋಡ್ಕ ಇಷ್ಟು ಕ್ಲೋಸ್ ಮಾಡಲಿ. ಓಕೆ ಈ ರೀತಿ ಇದ್ರೆ ಯಾವತ್ತು ಕಪ್ಪೆ ಈ ಥರ ಒಂದು ಕವರ್ ಇಟ್ಕೋಬೇಕು. ಯಾಕಂದ್ರೆ ಬೈ ಕೊಡಿಲ್ಲ ಒಂದು ನಿಮಿಷ. ಇದರಲ್ಲಿ ಸಾವಿರಾರು ಸೂಕ್ಷ್ಮಾಣವಾದ ಬ್ಯಾಕ್ಟೀರಿಯಾ ಸಹಿತ ನೋಡ್ತಾ ಕಾಣಿಸ್ತೈತಾ? ಒಂದು ನಿಮಿಷ ನೋಡ್ತೀನಿ ನೋಡ್ರಿ. ಇದು ಬಂದು ವಿಷದ ಕಪ್ಪೆ. ಇದೆಲ್ಲ ಕಪ್ಪೆಗಳಲ್ಲಿ ಹಲವಾರು ಐತೆ ನೋಡ್ರಿ. ಇದ್ರ ಮೈ ಮೇಲೆ ಯಾವ ರೀತಿ ಐತೆ ಅಂತ ನೋಡ್ರಿ. ಒಂಥರ ಬ್ಯಾಕ್ಟೀರಿಯಾಸ್ ಕಾಣಿಸ್ತೈತಾ? ಇದು ಏನಾದರೂ ನಮ್ಮ ಚರ್ಮಕ್ಕೆ ಸ್ಪ್ರೇ ಥರ ಮಾಡ್ತೈತೆ. ಆ ಸ್ಪ್ರೇ ಏನಾದರೂ ನಮ್ಮ ಮೈ ಮೇಲೇನೋ ಏನಾದರೂ ಬಂದರೆ ಒಂಥರ ರ್ಯಾಷಸ್ ಥರ ಆಗಿಬಿಡ್ತೈತೆ. ಅದಕ್ಕೆ ನಾನು ಹೇಳಿದ್ದು ಬರೀ ಕೈಯಲ್ಲಿ ಸಹ ಇರ್ಕೊಡ್ಕೊ ಒಂದು ನಿಮಿಷ. ಸರಿ ಆಯ್ತು ಒಂದು ನಿಮಿಷ ಇರು. ಹಿಡ್ಕ ಕ್ಯಾಮ್ರಾ ಹಿಡ್ಕ. ಇವಾಗ ಅಷ್ಟು ಮಾತ್ರ ಧೈರ್ಯವಾಗಿ ಹಂಗೆ ಇರು. ಈ ಕಪ್ಪೆನ ಯಾವ ರೀತಿ ಹಿಡಿಬೇಕಂದ್ರೆ ಈ ಥರ ಕವರ್ ಒಂದು ಎತ್ಕೊಬೇಕು, ಹಿಂಗೆ ಹಾಕ್ಬೇಕು. ನೋಡ ಇದು ಯಾಕಂದ್ರೆ ಎಗರ್ಬಿಡ್ತು ನೋಡ್ದ ಎಗರ್ಬಿಡ್ತು. ಇದು ನಮ್ಮ ಕೈಯಿಂದ ಜಾರ್ತೈತೆ ನೋಡ್ರಿ. ಬರೀ ಎಣ್ಣೆ ಪಾಸೆ ಥರ ಇರ್ತೈತೆ. ತುಂಬ ಜೋಪಾನವಾಗಿ ಹಿಡಿಬೇಕಿದು. ಇದನ್ನು ಎತ್ಕೊಂಡೋಗಿ ಸಾಯಿಸಬಾರ್ದು ನಾವು. ಈ ಥರ ಯಾಕೆ ಒಂದು ಪ್ರಾಣ ತೆಗಿಬಾರ್ದು. ಅದಕ್ಕೋಸ್ಕರ ಜೋಪಾನವಾಗಿ ಬಿಸಾಕಬೇಕು. ಏನೋ ಎತ್ಕೊಂಡೋಗಿ ಬಿಸಾಕಿದ್ದೀವಿ. ಹೊರಟು ಬಿಡವು ಆಯಿತು. ಕೈ ಸ್ವಚ್ಛತವಾಗಿ ತೊಳಿಬೇಕು. ಯಾಕಂದರೆ ಆ ಕಪ್ಪೆಯಲ್ಲಿರುವ ಸೂಕ್ಷ್ಮ ನೋಡಿ ನಮ್ಮ ಕೈಯಲ್ಲಿ ಮೆತ್ಕೊಂಡಿರ್ತೈತೆ. ಏನಾದರೂ ಮಕ್ಕಳನ್ನ ಏನಾದರೂ ಮುಟ್ಟಿದ್ರೆ ಇನ್ಫೆಕ್ಷನ್ ಆಗಿಬಿಡ್ತೈತೆ ಮಕ್ಕಳಿಗೆ. ಅದಕ್ಕೇನು ಮಾಡಬೇಕಂದ್ರೆ ಸೋಪ್ ಹಾಕಿ ತೊಳ್ಕೊಂಡ್ಮೇಲೆ ಕೈ ಸ್ವಚ್ಛತೆ ಆಯಿತು. ಓಕೆ ಡನ್. ನಿನ್ನ ಮೇಲೆ ಹಾಕ್ತೀನಿ.